ಒಂದು ಊರಾಗ ಭೀಮಪ್ಪ ಅನ್ನುವಂಥ ಒಬ್ಬ ರೈತ ಇದ್ದ. ಅವನು ಭಾಳ ಕಷ್ಟಪಟ್ಟು ಅವನು ಹೊಲದಾಗ ಕೆಲಸ ಮಾಡ್ತಿರ್ತಾನ, ಎಲ್ಲ ತಾನೇ ಮಾಡ್ತಿರ್ತಾನ. ಹೊಲ ಉಳುವುದಾಗ್ಲಿ, ಕಸ ತೆಗಿಯೋದಾಗ್ಲಿ, ಒಟ್ಟು ಎಲ್ಲ ತಾನೇ ಕಷ್ಟಪಟ್ಟು ಮಾಡ್ತಿರ್ತಾನ. ಆದ್ರೆ ಅವನ ಕಷ್ಟಕ್ಕೆ ತಕ್ಕಂಗ ಬೆಳೆ ಬರ್ತಿರೋದಿಲ್ಲ, ರೊಕ್ಕನೂ ಸಾಕಾಗ್ತಿರ್ತಿಲ್ಲ. ಹಾಗಾಗಿ ಅವ ಬಡ ರೈತ ಆಗಿರ್ತಾನ. ಹಿಂಗಿರ್ಬೇಕಾದ್ರೆ ಒಂದಿನ ಅವನು ತನ್ನ ಜಮೀನ್ಯಾಗ ಹೊಲ ಉಳ್ತಿರ್ತಾನ, ಅಂದರೆ ಬಿತ್ತನೆ ಮಾಡ್ತಿರ್ತಾನ. ಅಲ್ಲಿ ಹೊಲದಾಗ ನಡುಮಧ್ಯದಾಗ ಒಂದು ಹುತ್ತ ಕಾಣಿಸುತ್ತೆ. ಹಾಗಾಗಿ ಅಯ್ಯ ಏನಪ್ಪ ಇದು ಇಲ್ಲಿ ಹುತ್ತ ಬೆಳೆದದಲ್ಲ ಅಂಥೇಳಿ ಆ ಭೀಮಪ್ಪ ಏನು ಮಾಡ್ತಾನ, ಆ ಹುತ್ತನ ನೆಲಸಮ ಮಾಡ್ತಾನ. ಅಷ್ಟೊತ್ತಿಗೆ ಆ ಹುತ್ತದಾಗಿದ್ದಂಥ ಒಂದು ಹಾವು ಹೊರಗೆ ಬಂದ್ಬಿಡುತ್ತೆ. ಅದನ್ನ ನೋಡಿ ಭೀಮಪ್ಪಗ ಗಾಬರಿ ಆಗತ್ತ. ಅಯ್ಯೋ ನಾ ಎಂಥ ತಪ್ಪು ಮಾಡಿದ್ನಲ್ಲಪ್ಪ ಅಂಥೇಳಿ ಆ ಹಾವು ಕಂಡು ಕೂಡಲೇ ಅದ್ರ ಮುಂದೆ ತಲೆ ಭಾಗಿಸಿ ನಮಸ್ಕಾರ ಮಾಡಿ ಅದಕ್ಕೊಂದು ಬಟ್ಲ ಹಾಲು ಕೊಡ್ತಾನೆ. ಹಾಲು ಕೊಟ್ಟು ಅವತ್ತಿನ ದಿನದ ಕೆಲಸ ಮುಗಿಸಿ ತನ್ನ ಮನೆ ಕಡೆಗೆ ಹೋಗ್ತಾನೆ. ಹಿಂಗಾದ್ಮೇಲೆ ಮರುದಿನ ಭೀಮಪ್ಪ ಮತ್ತೆ ಅಲ್ಲಿಗೆ ಬಂದು ನೋಡ್ತಾನ. ಆ ಬಟ್ಟಲ್ದಾಗ ಒಂದು ಚಿನ್ನದ ನಾಣ್ಯ ಇರುತ್ತೆ. ಅವನಿಗೆ ಅದನ್ನ ನೋಡಿ ತುಂಬ ಖುಷಿ ಆಗುತ್ತಾ. ಖುಷಿಯಿಂದ ಆ ನಾಣ್ಯ ತಗೊಂಡು ಮನೆಗೆ ಹೋಗ್ತಾನೆ. ಅವತ್ತಿಂದ ಅವನು ಪ್ರತಿದಿನ ಆ ಹಾವಿಗೆ ಒಂದು ಬಟ್ಲ ತುಂಬ ಹಾಲು ಇಡ್ತಾ ಇರ್ತಾನೆ. ಮತ್ತು ಆ ಹಾವು ಅವನಿಗೆ ದಿನಾಲೂ ಒಂದೊಂದು ಚಿನ್ನದ ನಾಣ್ಯನ ಕೊಡ್ತಾ ಇರ್ತದೆ. ಅದನ್ನು ತಗೊಂಡು ಮನೆಗೆ ಹೋಗ್ತಿರ್ತಾನೆ ಅವನು. ಹಿಂಗಿರ್ಬೇಕಾದ್ರೆ ಒಂದಿನ ಆ ರೈತ ಭೀಮಪ್ಪ ತನ್ನ ಹೊಲಕ್ಕೆ ಬೇಕಾಗಿರೋ ಸಾಮಾನು ತರಬೇಕು ಅಂಥೇಳಿ ಬೇರೆ ಕಡೆ ಪೇಟೆಗೆ ಹೋಗ್ಬೇಕಾಗಿರ್ತದೆ. ಹಿಂಗೆ ನಾ ಪೇಟೆಗೆ ಹೋದ್ರೆ ಹಾವಿಗೆ ಹಾಲು ಹಾಕೋರು ಯಾರಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ಅವನ ಮಗ ತಲೆಯಾಗಿ ಬರ್ತಾನೆ. ಹಾಗಾಗಿ ಆ ಮಗನ ಕರಿತಾನಿಲ್ಲಿ, ನೋಡಪ್ಪ ಪ್ರವೀಣ, ದಿನ ಹೊಲಕ್ಕೆ ಹೋಗಿ ಹಾವಿಗೆ ಹಾಲು ಕೊಟ್ಟಬಾ ಅಂಥೇಳಿ ಆ ಮಗನಿಗೆ ಒಪ್ಪಿಸಿ ತಾನು ಪೇಟೆಗೆ ಹೋಗ್ತಾನೆ. ಮಗ ಪ್ರವೀಣ ಅವರಪ್ಪ ಹೇಳ್ದಂಗೆ ಒಂದು ಬಟ್ಲೆ ತುಂಬ ಹಾಲು ತಗೊಂಡು ಬಂದು ಹಾವಿನ ಮುಂದಿಟ್ಟು ಹೋಗ್ತಾನೆ. ಮರುದಿನ ಬಂದು ನೋಡ್ತಾನ, ಆ ಬಟ್ಟಲ್ದಾಗ ಒಂದು ಚಿನ್ನದ ನಾಣ್ಯ ಇರುತ್ತೆ. ಅದನ್ನ ನೋಡಿ ಈ ಪ್ರವೀಣಗ ಭಾಳ ಖುಷಿಯಾಗ್ಬಿಡುತ್ತ. ಒಂದು ಬಟ್ಲ ಹಾಲು ಕೊಟ್ರ ಒಂದು ಚಿನ್ನದ ನಾಣ್ಯ ಕೊಟ್ಟದ ಈ ಹಾವು. ಈ ಹಾವಿನ ಬಲ್ಲಿ ಎಷ್ಟು ಚಿನ್ನದ ನಾಣ್ಯ ಇರ್ಬೋದಲ್ಲ. ನಮ್ಮ ಅಪ್ಪಂಗೆ ಬುದ್ಧಿನೇ ಇಲ್ಲ. ಈ ಹಾವಿಗೆ ದಿನ ಹಾಲು ಕೊಟ್ಟು ಕೊಟ್ಟು ಒಂದೇ ಚಿನ್ನದ ನಾಣ್ಯ ಇಸ್ಕೊಂಡು ಹೋಗ್ತಾನ. ಈ ಹಾವಿನೊಳಗಡೆ ಎಷ್ಟೊಂದು ಚಿನ್ನದ ನಾಣ್ಯಗಳದಾವ ಅನ್ಸುತ್ತ. ಈ ಹಾವನ್ನ ಸಾಯಿಸಿ ಅದ್ರ ಹೊಟ್ಟೆಗಿರೋ ಚಿನ್ನದ ನಾಣ್ಯ ಎಲ್ಲ ಒಮ್ಮೆ ತಗೊಂಡು ಒಮ್ಮೆ ಶ್ರೀಮಂತ ಆಗ್ಬಿಡ್ತೀನಿ ಅಂಥೇಳಿ ದುರಾಸೆಯಿಂದ ಆ ರೈತನ ಮಗ ಪ್ರವೀಣ್ ಏನು ಮಾಡ್ತಾನ, ಅಲ್ಲಿ ಒಂದು ದೊಡ್ಡ ದೊಣ್ಣೆ ಕೋಲ್ ತಗೊಂಬಂದು ಹಾವಿಗೆ ಹೊಡಿಬೇಕು ಅಂತೇಳಿ ಮೇಲೆ ಎತ್ತನ. ಹಾವಿಗೆ ಗೊತ್ತಾಗ್ಬಿಡ್ತದ ಇವ ನನ್ನ ಸಾಯ್ಸಾಕ್ ಬಂದನ ಅಂತೇಳಿ ಹಾವು ಆ ರೈತನ ಮಗನ್ನ ಕಚ್ಚಿ ಸಾಯಿಸ್ಬಿಡ್ತದ. ಭೀಮಪ್ಪ ಪ್ಯಾಟಿಯಿಂದ ಬಂದವನಿಗೆ ದುಃಖ ಕಾದಿರ್ತದ. ಮಗನ್ನ ಕಳ್ಕೊಂಡು ಭಾಳ ದುಃಖ ಪಟ್ಕೊಂಡು ಅಳ್ತಾನ. ಕಡೆಗೆ ಹಾವಿನ ಬಗ್ಗೆನೂ ಪಾಪ ಅನ್ಸುತ್ತ. ಹಾಗಾಗಿ ಹಾವು ನೋಡ್ಬೇಕಂಥೇಳಿ ಒಂದು ಬಟ್ಲ ತುಂಬ ಹಾಲು ತಗೊಂಡು ಆ ಹಾವಿನ ಬಳಿ ಬರ್ತಾನೆ. ಹಾವಿಗೆ ಹಾಲು ಕೊಟ್ಟು ಕೈ ಮುಗಿದು, ನನ್ನ ಮಗ ಮಾಡಿದ ತಪ್ಪಿಗೆ ಅವನನ್ನು ಕ್ಷಮಿಸ್ಬಿಡಪ್ಪ, ಅವನ ತಪ್ಪಿಗೆ ನಾ ಕ್ಷಮೆ ಕೇಳ್ತೀನಿ. ಆದ್ರೆ ನನ್ನನ್ನು ಮಾತ್ರ ಮೊದಲು ಹೆಂಗೆ ನಂಬ್ತಿದ್ದೀಯೋ ಹಾಗೆ ನಂಬು. ನಿನಗೆ ಮತ್ತೆ ಯಾರಿಂದನೂ ಅಪಾಯ ಆಗ್ಲಾರ್ದಂಗೆ ನಾನು ನಿನ್ನ ಕಾಪಾಡ್ತೀನಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಹಾವು ಬುಸ್ ಅಂತ ಬುಸ್ಗುಟ್ಕೊಂಡು ಹೇಳುತ್ತಾ, ಕ್ಷಮಿಸು ಸ್ನೇಹಿತನೇ, ನಿನ್ನ ಮಗ ತಪ್ಪು ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಂಗಿಲ್ಲ. ಹಂಗ ನಿನ್ನ ಮಗ ಸತ್ತಿದ್ದನ್ನ ನೀನು ಯಾವತ್ತೂ ಮರೆಯಂಗಿಲ್ಲ. ಹಾಗಾಗಿ ನಾವು ಮತ್ತೆ ಒಂದಾಗೋದು ಬೇಡ, ನಾವು ಬೇರೆನೇ ಆಗೋಣ. ಇವತ್ತಿಂದ ನೀನು ನನ್ನನ್ನು ಹುಡುಕ್ಬೇಡ, ನನ್ನಿಂದ ನಿನಗೆ ಯಾವ ಚಿನ್ನದ ನಾಣ್ಯನೂ ಸಿಗೋದಿಲ್ಲ ಅಂಥೇಳಿ ಹಾವು ಆ ರೈತನ ಹೊಲದಿಂದ ಮರೆಯಾಗಿ ಬೇರೆ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರ, ಒಮ್ಮೆ ನಂಬಿಕೆ ಕಳ್ಕೊಂಡ್ರ ಮತ್ತೆ ನಂಬಿಕೆ ಗಳಿಸೋದು ಭಾಳ ಕಷ್ಟ ಅದ ಅಂತ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.